ಒಂದು ಹಳ್ಳಿಯ ಸುಂದರ ದಾರಿಯಲ್ಲಿ ರಾಮಯ್ಯ ಎಂಬ ಬುದ್ಧಿವಂತ ರೈತನು ತನ್ನ ಕುರಿಗಳನ್ನು ಮೇಯಿಸಲು ಅರಣ್ಯದ ದಾರಿಗೆ ಹೋಗುತ್ತಿದ್ದ. ಆದರೆ ಇತ್ತೀಚೆಗೆ ರಾಮಯ್ಯನಿಗೆ ನಿದ್ರೆ ಬಾರದ ಸ್ಥಿತಿ. ಏಕೆಂದರೆ ಅವನು ಯಾವತ್ತೂ ಏನಾದರೂ ಚಿಂತೆ ಮಾಡಿಕೊಂಡೇ ಇರುತ್ತಿದ್ದ. ಬೆಳಗ್ಗೆ ಭತ್ತದ ಬೆಳೆ ಹಾಳಾಗುವ ಚಿಂತೆ, ಮಧ್ಯಾಹ್ನ ಮಳೆ ಬರುವುದೋ ಇಲ್ಲವೋ ಎಂಬ ಚಿಂತೆ, ಸಂಜೆ ಮಕ್ಕಳ ಭವಿಷ್ಯ, ನಾಳೆಯ ಸಾಲ ತೀರಿಸುವ ತಲೆಯುರೆ ಚಿಂತೆ. ಒಂದು ದಿನ ರಾಮಯ್ಯ ಹಳ್ಳಿಯ ದೇವಾಲಯದ ಪಕ್ಕದಲ್ಲಿರುವ ಒಂದು ಸಂತೆಗೆ ಹೋಗಿದ್ದ. ಆದರೆ ಆ ಸಂತೆ ಅನನ್ಯವಾಗಿತ್ತು. ಅದು ಚಿಂತೆಗಳ ಸಂತೆ. ಅಲ್ಲಿ ಜನರು ತಮ್ಮ ಚಿಂತೆಗಳನ್ನು ಮಾರಿ ಬೇರೆಯವರ ಚಿಂತೆಗಳನ್ನು ಖರೀದಿಸುತ್ತಿದ್ದರು. ಆಶ್ಚರ್ಯವಾಯಿತಲ್ಲವೇ? ರಾಮಯ್ಯನಿಗೂ ಬಹಳ ಇಷ್ಟ. ನನ್ನ ಚಿಂತೆಗಳನ್ನ ಎಲ್ಲವನ್ನ ಬಿಟ್ಟು ನನಗೆ ಸ್ವಲ್ಪ ಸುಲಭವಾದ ಚಿಂತೆ ಬೇಕು ಅಂತ. ಒಂದು ದಿನ ಅವನು ತನ್ನ ಚಿಂತೆಗಳನ್ನು ಒಂದು ಚೀಲದಲ್ಲಿ ಕಟ್ಟಿಕೊಂಡು ತನ್ನ ಬಟ್ಟೆಯ ಮೇಲೆ ಲೇಬಲ್ ಹಾಕಿದ. ಬಾಳದ ಆತಂಕಗಳು, ಬೆಳೆ, ಬಡ್ಡಿ, ಭವಿಷ್ಯ ಎಂದು. ಅವನನ್ನು ನೋಡಿದ ಪ್ರತಿ ವ್ಯಕ್ತಿಯೂ ಅವನ ಚಿಂತೆಗಳ ಚೀಲ ನೋಡಿ ಹೆದರಿದ್ರು. ಆದರೆ ರಾಮಯ್ಯ ಕೂಡ ಬೇರೆ ಚಿಂತೆಗಳ ಚೀಲಗಳನ್ನು ನೋಡಿದ. ಒಬ್ಬರದ್ದು ಕ್ಯಾನ್ಸರ್ನ ಜೊತೆ ಹೋರಾಡುತ್ತಿರುವ ಮಕ್ಕಳ ತಾಯಿ, ಇನ್ನೊಬ್ಬರದು ಒಬ್ಬ ನಂಬಿದ ಸ್ನೇಹಿತರಿಂದ ಮೋಸವಾದ ಯುವಕ, ಮತ್ತೊಬ್ಬರದು ಮನೆ ಇಲ್ಲದ ವ್ಯಕ್ತಿ, ಊಟ ಇಲ್ಲದ ದಿನಗಳು. ಅವನು ಎಲ್ಲ ಚೀಲಗಳನ್ನು ನೋಡಿದ. ಕೊನೆಗೆ ತಾನೇ ತಂದ ಚೀಲವನ್ನು ಮರಳಿ ತೆಗೆದುಕೊಂಡು ಹೋದ. ತಾನು ತನ್ನ ಚಿಂತೆಗಳನ್ನೆಲ್ಲ ಮರಳಿ ಇಟ್ಟುಕೊಂಡ. ದೇವಾಲಯದ ಹೊರಗೆ ಹೋಗಿ ಧೀರೆ ಧೀರೆ ನಕ್ಕ. ನನ್ನ ಚಿಂತೆಗಳೇ ಸಾಕು, ಇವು ನನ್ನ ಬಾಳಿನ ಭಾಗ. ನಾನು ಇವುಗಳ ಮಧ್ಯೆಯೇ ನಗುತ್ತೇನೆ, ಎದುರಿಸುತ್ತೇನೆ. ಈ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ, ನಾವು ಪ್ರತಿದಿನ ಅನುಭವಿಸುವ ಚಿಂತೆಗಳು ಜೀವನದ ಭಾಗ. ಆದರೆ ನಾವು ಹತ್ತಿರವಾಗಿ ನೋಡಿದರೆ ನಾವು ಎದುರಿಸುತ್ತಿರುವ ಸಂಕಷ್ಟಗಳಿಗಿಂತ ತುಂಬಾ ಭಯಾನಕವಾದ ಜೀವನಗಳನ್ನು ಎದುರಿಸುತ್ತಿರುವವರು ಇತರರೂ ಇದ್ದಾರೆ. ನಾವೆಲ್ಲ ನಮ್ಮ ಬಾಳಲ್ಲಿ ನಾವು ಭಾವಿಸುತ್ತಿರುವಷ್ಟು ದುಃಖಗಳಿಲ್ಲ, ಚಿಂತೆಗಳಿಲ್ಲ. ಮುಳುಗಿರುವ ಬದಲು ಬಾಳನ್ನು ಅರಿತು ಬಾಳುವುದು ಮುಖ್ಯ. ನೀವು ಯಾವ ಚೀಲವನ್ನೂ ನಿರಾಕರಿಸಬೇಡಿ, ಆದರೆ ನಿಮ್ಮ ಚಿಂತೆಗಳನ್ನು ನಗುಮುಖದಿಂದ ನಿರ್ವಹಿಸಲು ಕಲಿಯಿರಿ. ಚಿಂತೆ ಇರಬೇಕು, ಆದರೆ ಅದು ನಿಮ್ಮನ್ನು ಕಗ್ಗತ್ತಲಿಗೆ ಎಳೆಯಬಾರದು. ಚಿಂತೆಗಳು ಬಂದಾಗ ನೆನಪಿಟ್ಟುಕೊಳ್ಳಿ, ನೀವು ಈ ಬಾಳಿನ ಹೋರಾಟದ ಹೀರೋ. Please like, share and subscribe my channel for more interesting videos. ಧನ್ಯವಾದಗಳು.